ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿಬಿಟ್ಟು. ಯುಗಾದಿ ಹಬ್ಬದ ತಯಾರಿಲಿದ್ವಿ ನಾವು. ಯುಗಾದಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಹಬ್ಬದ ಹಿಂದಿನ ದಿನ ಅಂದರೆ ಬುಧವಾರ 10 ಗಂಟೆಗೆ ಆಯಿತು ಊಟ ಮಾಡಿ ನಾವು ಪಾಪುನ ಮಲಗಿಸೋಣ ಅಂತ ಹೇಳಿ ನೋಡ್ತಾ ಇದ್ರೆ ಅವರೇನು ಮಲಗ್ತಾನೆ ಇರಲಿಲ್ಲ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪಾಪುನ ಮಲಗಿಸೋಣ ಅಂತ ಹೇಳಿ ಅವ್ರಿಗೆ ಹಾಲು ಕುಡಿಸಿ ಊಟ ಮಾಡಿಸಿ ನೋಡಿದ್ರೆ ಅವರು ಮಲ್ಕೊತಾನೆ ಇರಲಿಲ್ಲ. 11 ಗಂಟೆ 11 ಕಾಲು 11:15 ಆಗೋಯ್ತು. ಚಿನ್ನಮ್ಮ ಅವ್ರ ಅಮ್ಮಮ್ಮನ ನೆನೆಸ್ಕೊಂಡಿದ್ರು. ಅವ್ರ ಅಮ್ಮಮ್ಮನ ನೆನೆಸ್ಕೊಂಡು ಪದೇ ಪದೇ ಎದ್ದಾಳ್ತಾ ಇದ್ರು. ಅರ್ಧ ಗಂಟೆ ಅಷ್ಟೇ ಬೆಳಗ್ಗೆಯಿಂದನೂ ನಿದ್ದೆ ಮಾಡಿದ್ದು. ಅಮ್ಮಮ್ಮ ಅಂತೇಳಿ ಯಾಕೋ ಬೆಚ್ಚುತ್ತಾ ಇದ್ರು. ಅದು ಬೇರೆ ಟೆನ್ಷನ್ ಆಗೋಯ್ತು ನನಗೆ. ಮತ್ತು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು, ಅದೆಲ್ಲ ಪೆಂಡಿಂಗ್ ಗೀತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಅವ್ರು ಮಲಗ್ತಾನೂ ಇರಲಿಲ್ಲ, ಆಟ ಆಡ್ತಾನೂ ಇರಲಿಲ್ಲ. ಒಂದು ಸಲ ಎತ್ಕೊಳ್ಳಿ ಅಂತಾರೆ, ಒಂದು ಸಲ ಕುಣಿಸಿ ಅಂತಾರೆ, ಒಂದು ಸಲ ಹಣ್ಣು ಕೊಡಿ ಅಂತಾರೆ. ಅದೇ ಆಗೋಯ್ತು. ಕೊನೆಗೆ 12 ಗಂಟೆ ಆಗೋಯ್ತು ಮಲಗಿಸೋತ್ತಿಗೆ. ಅವ್ರನ್ನ ಜೋಕಾಲಿ ಮಲಗಿಸಿ ನಾನು ತೋರಣ ರೆಡಿ ಮಾಡಬೇಕಿತ್ತು. ಬೆಳಗ್ಗೆ ಟೈಮ್ ಸಿಗೋದಿಲ್ಲ ತೋರಣ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೈಟೇ ಕೂತ್ಕೊಂಡು ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮತ್ತು ಅವ್ರು ಎದ್ದಿದ್ದಾಗಲೂ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ ಅವ್ರನ್ನೇ ನೋಡೋದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಕೂತ್ಕೊಂಡು ತೋರಣ ರೆಡಿ ಮಾಡ್ಕೊತಾ ಇದ್ದೆ. ಹಬ್ಬ ಅಂತ ಹೇಳಿ ಖುಷಿ ಪಡೋದು ಇಲ್ಲ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಬೇಜಾರಾಗೋದು ಅದಂತೂ ನನಗಂತೂ ಅರ್ಥ ಆಗಲಿಲ್ಲ. ಅವ್ರಿಗೆ ಹೇಳಿದ್ರೆ ರಜೆ ಕೊಡೋದಿಲ್ಲ ಅಂತ ಹೇಳಿದ್ರು. ತುಂಬ ದೂರ ಹೋಗಿದ್ರಿಂದ ಬರೋಕ್ಕಾಗಲ್ಲ ಅಂತ ಬೇರೆ ಹೇಳ್ತಾಯಿದ್ರು. ನಮಗೂ ಬೇಜಾರಾಗ್ತಿತ್ತು. ನಾನು ಒಂದು ಸಲ ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೆ. ಆದ್ರೂ ಪಾಪು ಇರೋದ್ರಿಂದ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಈ ತೋರಣ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕೂತ್ಕೊಂಡೆ. ಅದರಲ್ಲಿ ತೋರಣಕ್ಕೆ ಮಾವಿನ ಸೊಪ್ಪು ತುಂಬಾ ಸುತ್ಕೊಂಡಂಗೆ ಆಗಿಬಿಟ್ಟಿತ್ತು, ಚೆನ್ನಾಗೇ ಇರಲಿಲ್ಲ. ಬಂದಿದ್ದೆ ಈ ಥರದ್ದು. ನಾನು ಪಾಪು ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಇನ್ನು ಈ ಮುಂಚಿಂದನೂ ನನಗೆ ತೋರಣ ಕಟ್ಟೋದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋದು ತುಂಬಾ ಇಷ್ಟ. ಅದರಲ್ಲಿ ಈ ತೋರಣನ 2 ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೊಂದು ಈಚೆ ಬಾಗಿಲಿಗೊಂದು ಕಟ್ಟಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗಾಗಲೇ 1 ಗಂಟೆ ಆಗಿತ್ತು. ಇನ್ನೂ ರೆಡಿ ಮಾಡ್ಕೊಳ್ಳೋದ್ರಾಗೆ ಇದ್ದೆ ನಾನು. ಅದಕ್ಕೇ ಪಾಪು ಬೇರೆ ಅರ್ಧ ಗಂಟೆಗೂ ಎದ್ದೇಳ್ತಾ ಇದ್ರು. ಅಂಥದ್ರಲ್ಲಿ ನಾನು 2 ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು 2 ಗಂಟೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೋರಣನ ರೆಡಿ ಮಾಡಿಕೊಂಡು ಅದಕ್ಕೆ ರೋಸ್ ಪೆಟಲ್ಸ್ನ ತೊಗೊಂಡೆ ಸಹಾಯಕ್ಕೋಸ್ಕರ. ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿದೆ. ಮಧ್ಯೆ ಸೆಂಟ್ರಿಗೆ ಒಂದೊಂದು ಹಾಕ್ಬಿಟ್ಟು ಅದನ್ನು ಯಾವ ರೀತಿ ಬಂದಿದೆ ನಮ್ಮದು ತೋರಣ ಅಂತೇಳಿ ಕೊನೆಯಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಆ ರೋಸ್ ಪೆಟಲ್ಸು ತುಂಬ ಚಿಕ್ಕದಾಗಿತ್ತು. ಆಮೇಲೆ ಇದು ಮಾವಿನ ಸೊಪ್ಪು ಬೇರೆ ಸುತ್ಕೊಂಡಿದ್ದರಿಂದ ನನಗೆ ಕರೆಕ್ಟಾಗಿ ಆರ್ಗನೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಇರೋದ್ರಲ್ಲೇ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದೆ. ಫುಲ್ಲು ಲೇಟಾಗಿ ಹೋಗ್ಬಿಡ್ತು. ಅಷ್ಟೊತ್ತಿಗಾಲೇ ಚಿನ್ನಮ್ಮ ಎದ್ದೇಳ್ತಿದ್ದಾರೆ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ಮಾಡಿಟ್ಬಿಟ್ಟು ಅವ್ರು ಸಮಾಧಾನ ಮಾಡಿದ್ರೆ ಸಾಕಪ್ಪ ನಂಗೆ ಅನಿಸ್ಬಿಡ್ತು. ಅಷ್ಟೊತ್ತಿಗಾಲೇ 1:15 2 ಗಂಟೆನೂ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನೀವು ಕೂಡ ಈ ಥರ ಯುಗಾದಿ ಹಬ್ಬದ ಹಿಂದಿನ ದಿನ ನೀವು ಈ ಥರ ತೋರಣ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಮನೇಲಿ ಯಾರಾದರೂ ಒಬ್ಬರು ಮಕ್ಕಳು ನೋಡ್ಕೊಳಕ್ಕೆ ಇದ್ದರೆ ನಾವು ನಿಧಾನಕ್ಕೆ ಏನಾದರೂ ಒಂದು ಮಾಡ್ಕೋಬೋದು. ಅವ್ರನ್ನ ಸಮಾಧಾನ ಮಾಡಿಕೊಂಡು ನಾವು ಈ ಕೆಲಸ ಎಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ತುಂಬ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಈ ಯುಗಾದಿ ಹಬ್ಬ ಅಂತ ಹೇಳಿ ಬಂದರೆ ಚಿನ್ನಮ್ಮನಿಗೆ 2ನೇ ಯುಗಾದಿ ಹಬ್ಬ. ಅವರು 1ನೇ ಯುಗಾದಿ ಹಬ್ಬದಲ್ಲಿ ಅವರು ಹುಟ್ಟಿ 7 ತಿಂಗಳಾಗಿತ್ತು. ಆವಾಗ ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ. ಈ ವರ್ಷ ಅವ್ರಿಗೆ 2ನೇ ಯುಗಾದಿ ಹಬ್ಬ ಆಗಿರೋದ್ರಿಂದ ಅವ್ರಿಗೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ. ಹೊಸ ಬಟ್ಟೆ ಹಾಕೋದು ಆಗಲಿ, ಎಣ್ಣೆ ಸ್ನಾನ ಮಾಡಿಸೋದಾಗಲಿ ಅದೆಲ್ಲ ಅವ್ರಿಗೆ ಹೊಸ್ತಾಗಿರುತ್ತೆ. ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬಕ್ಕೆ ಬಟ್ಟೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಚಿನ್ನಮ್ಮನಿಗೆ ತನ್ನಾಗಿ ಬೆಳಗ್ಗಿಂದ ಸುತ್ತರಿಸಿದ್ದಾಯಿತು. ಸಾಕಾಗಿರುತ್ತೆ, ಚೆನ್ನಾಗಿ ಮಲ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡೆ. ಅವರು ಅಂತೂ ಮಲ್ಕಂಗೆ ಕಾಣಿಸ್ಲಿಲ್ಲ. ಇನ್ನು ಜನವರಿ 1ಕ್ಕೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮೆಲ್ಲ ಹಿಂದೂಗಳಿಗೂ ಪ್ರಕಾರ ಯುಗಾದಿ ಹಬ್ಬ ಹೊಸ ವರ್ಷ ಆರಂಭವಾಗುತ್ತೆ. ಇನ್ನು ಈ ಯುಗಾದಿ ಹಬ್ಬನ ಕರ್ನಾಟಕದಲ್ಲಿ ಎಲ್ಲರ ಮನೆಗಳಲ್ಲೂ ಸಂಭ್ರಮದಿಂದ ಆಚರಣೆ ಮಾಡಿಸ್ತಾರೆ. ಇನ್ನು ಈ ಹಬ್ಬಗಳು ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬ ಕೆಲಸ ಇರುತ್ತೆ. ತೊಳೆಯೋದು ಬಳಿಯೋದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು ಅದೇ ಆಗೋಗುತ್ತೆ. ಇನ್ನು ಮಕ್ಳುಗಳು ಇದ್ರು ಅಂತೂ ಅವ್ರು ಸಮಾಧಾನ ಮಾಡ್ಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಇನ್ನು ಚಿನ್ನಮ್ಮ ಎದ್ರು ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ತೂಗಿ ಹಂಗೇ ಬಂದೆ. ಇನ್ನು ಈ ತೋರಣ ಫೈನಲಿ ರೆಡಿ ಆಗ್ತಾ ಬಂತು. ಈ ತೋರಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಹೇಳುವಾಗ 5:15 ಆಗಿತ್ತು ಫ್ರೆಂಡ್ಸ್. ಇನ್ನು ಚಿನ್ನಮ್ಮ ಮಲ್ಕೊಂಡಿದ್ರು. ಅವ್ರು ಮಲ್ಕಲಿ ಅಂತ ಹೇಳ್ಬಿಟ್ಟು ಡಿಸ್ಟರ್ಬ್ ಆದರೆ ಎದ್ಬಿಡ್ತಾರೆ ಅಂತ ಹೇಳಿ ಮೆತ್ತಗೆ ಎದ್ದು ಬಂದು ಬಾಗಿಲು ಒರೆಸಿ ನೀರು ಹಾಕಿ ರಂಗೋಲಿ ಹಾಕಿದೆ.
ನಾನು ನೈಟು ಮಾಡಿದ್ದು ತೋರಣ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಈ ರಂಗೋಲಿ ನೋಡಿ ಮನಸ್ಸಿಗೆ ಒಂಥರ ಖುಷಿಯಾಗೋಯಿತು. ಮಾರ್ನಿಂಗ್ ಟೈಮಲ್ಲಿ ಈ ರಂಗೋಲಿ ಕೂಡ ಚೆನ್ನಾಗಿ ಬಂದಿತ್ತು. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಬೆಳಗ್ಗೆ ಟೈಮಲ್ಲಿ ಒಂದು ಲೋಟ ಬಿಸಿನೀರು ಆಗಲಿ, ಇಲ್ಲ ಜೀರಿಗೆ ನೀರಾಗಲಿ, ಇನ್ನು ಲೆಮನ್ ನೀರಾಗಲಿ ಏನಾದರೂ ಒಂದು ಕುಡಿತಾ ಇರ್ತೀನಿ. ಅದು ಕುಡಿಯೋದ್ರಿಂದ ನನಗೂ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಅದು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಕಾಫಿ ಟೀಯನ್ನು ಬೆಳಗ್ಗೆ ಟೈಮಲ್ಲಿ ನಾನು ಕುಡಿಯೋದಿಲ್ಲ. ನಮ್ಮ ಮನೆಯವರಿದ್ದರೆ ಮಾತ್ರ ಕಾಫಿ ಟೀ ಮಾಡೋದು. ನನಗೆ ಅದು ಕಾಫಿ ಟೀ ಕುಡಿಲೇಬೇಕಂತ ಏನು ಅನಿಸಲ್ಲ. ಹಾಗಾಗಿ ನಾನು ಬೆಳಗ್ಗೆ ಟೈಮ್ ಬಿಸಿನೀರು ಕುಡಿತೀನಿ, ಒಂದು ಲೋಟ ನೆಮ್ಮದಿ ಕೂತ್ಕೊಂಡು 1-2 ನಿಮಿಷ ಸಮಾಧಾನವಾಗಿ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ಹಾಗಾಗಿ ನಾನು ಬಿಸಿನೀರನ್ನ ತುಂಬ ದಿನದಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾನು ಎದ್ದು ಬಾಗಿಲು ಒರೆಸೋವಾಗ ಚಿನ್ನಮ್ಮನು ಎದ್ದು ಬಂದುಬಿಟ್ರು. ಅವರಿಗೆ ಪಕ್ಕದಲ್ಲಿಲ್ಲ ಅಂದರೆ ಎಚ್ಚರ ಆಗಿಬಿಡ್ತಾರೆ. ಹಂಗಾಗಿ ನಾನು ಮತ್ತೆ ಅವ್ರಿಗೆ ಹಾಲು ಕುಡಿಸಿ ಮತ್ತೆ ಅವ್ರನ್ನ ಮಲಗಿಸಿದ್ದಾಯಿತು. ಅವ್ರು ಮಲಗಿದ್ರು ಅಂತ ಹೇಳಿ ಲೈಟ್ ಆನ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿನೇ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇದೆ. ಅವ್ರಿಗೆ ಲೈಟ್ ಆನ್ ಮಾಡಿದ ತಕ್ಷಣವೇ ಎದ್ದು ಬಿಡ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ ಪಾಪ ಅಂತೇಳಿ ಸುಮ್ಮನಾದೆ. ಇನ್ನು ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ಹಚ್ಕೊಂಡಂಗಿರೋಕ್ಕಾಗುತ್ತಾ? ಹಾಗಾಗಿ ನಾನು ಚಿನ್ನಮ್ಮನಿಗೆ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಬಿಸಿ ಮಾಡಿಕೊಂಡೆ. ಇನ್ನು ಹಳ್ಳಿ ಕಡೆಲಾದರೆ ಗಂಡು ಮಕ್ಕಳೆಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡು ಅವರು ಓಡಾಡ್ಕೊಂಬಂದು ಸ್ನಾನ ಮಾಡ್ಕೊತಾರೆ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದೇನಿಲ್ಲ. ಹಾಗಾಗಿ ನಾನು ಚಿನ್ನಮ್ಮಗೆ ಎಣ್ಣೆ ಹಚ್ಚಿದ್ದಾಯಿತು. ಅವರು ಸ್ವಲ್ಪ ಖುಷಿಯಿಂದ ಹಚ್ಚಿಸ್ಕೊಂಡಾದ್ಮೇಲೆ ಅವ್ರ ಲುಕ್ಕು ನೋಡಿ ಈ ಥರ ಇತ್ತು. ಹಚ್ಚಿಸ್ಕೊಳ್ಳುವಾಗ ಅವರು ಮುಖಕ್ಕೆಲ್ಲ ಹಚ್ಚುತ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಮಾಮೂಲಿ ಅವ್ರಿಗೆ ಆಯಿಲ್ ಇದ್ದೆ, ಹರಳೆಣ್ಣೆ ಹಚ್ಚಿದೆ ಈ ಸಲ. ಚಿನ್ನಮ್ಮನಿಗೆ ಎಣ್ಣೆ ಹಚ್ಚಿಬಿಟ್ಟು ನಾನು ಸ್ವಲ್ಪ ತಿಂಡಿ ರೆಡಿ ಮಾಡಿಟ್ಟೆ. ಆಮೇಲೆ ಸ್ವಲ್ಪ ನೆಲ ಒರೆಸ್ಕೊಂಡೆ. ಅವ್ರಿಗೆ ಅಷ್ಟೊತ್ತಿಗೆ 2 ಅವರ್ ಆಗಿತ್ತು. ನೀರು ಕಾದಿತ್ತು. ಬಿಸಿನೀರಿಗೆ ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಹೆಲ್ತಿಗೆ. ಇನ್ನು ಚಿನ್ನಮ್ಮನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಅವ್ರಿಗೆ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿದ್ದೀನಿ. ಅವ್ರದ್ದು ಫೈನಲ್ ಲುಕ್ಕು ಈ ಥರ ಇದೆ. ಚಿನ್ನಮ್ಮನಿಗೆ ಹರಳೆಣ್ಣೆ ಹಚ್ಚಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ದಕ್ಕೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಅವರು 12:30 ಅಷ್ಟೊತ್ತಿಗೆ ಮಲ್ಕೊಂಬಿಟ್ರು. ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಅಷ್ಟರಲ್ಲಿ ಅಲ್ಲೇ 1 ಗಂಟೆ ಆಗಿತ್ತು. ಆವಾಗ ಹಬ್ಬಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಅದು ಹಬ್ಬದ ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ 6:30 ಆಗೋಗಿತ್ತು. ಅದಾದಮೇಲೆ ನಾನು ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅಷ್ಟೊತ್ತಿಗೆ ಚಿನ್ನಮ್ಮ ಕೀಟ್ಲೆ ಕೊಡ್ತಾಯಿದ್ಲು. ಬರೋದು ತಲೆ ಕೂದಲು ಎಳೆಯೋದು ಆ ಥರ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸಲ ಪೂಜೆಗೆ ಅಂತೇಳಿ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಮತ್ತು ಮಳೆ ಬರೋ ಥರ ಆಗಿತ್ತು. ನಾನು ಆ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೆ ಪೂಜೆಗೆ. ಚಿನ್ನಮ್ಮ ನೋಡಿ ಬಂದು ಯಾವ ಥರ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಸಲ ಇಲ್ಲಿ ಬರೋದು, ಒಂದು ಸಲ ಅಲ್ಲಿ ಹೋಗೋದು, ದೇವ್ರಿಗೆ ಅಡ್ಡ ಬೀಳೋದು ಆ ಥರ ತೋರಿಸ್ತಾ ಇದ್ದಾರೆ. ಅವರು ಕೆಳಗಡೆ ಆಟ ಆಡ್ತಿರುವಾಗ ತುಂಬ ಹುಷಾರಾಗಿ ನೋಡ್ಕೋಬೇಕು. ಯಾಕಂದರೆ ದೇವ್ರ ಫೋಟೋ ಎಲ್ಲಿ ಎಳೆದು ಬಿಡ್ತಾರೋ ಅಂತ ನನಗೆ ತುಂಬ ಭಯ ಆಗ್ತಿತ್ತು. ಅವರು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಒಂದೊಂದು ಸಲ ನೋಡಿ ಅಲ್ಲೋಗಿ ಎಳೆಯೋದು, ಇಲ್ಲೋಗಿ ಬರೋದು ಹಂಗೆ ಮಾಡ್ತಾಯಿರ್ತಾರೆ. ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟರಲ್ಲೆಲ್ಲ ಪೂಜೆಗೆ ಫೋಟೋ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು 7 ಗಂಟೆ 7:30 8 ಗಂಟೆ ಆಗ್ತಾಯಿತ್ತು. ಎಲ್ಲ ಚೆನ್ನಾಗಿ ಆಗ್ತಿತ್ತು. ಆದರೆ ನಮ್ಮ ಮನೆಯವರು ಹಬ್ಬಕ್ಕೆ ಬರಲಿಲ್ವಲ್ಲ ಅಂತೇಳಿ ನಂಗೆ ತುಂಬ ಬೇಜಾರಾಗೋಗಿತ್ತು. ಚಿನ್ನಮ್ಮನೂ ಕೂಡ ಪಪ್ಪ ಅಂತ ಕೇಳ್ತಾಯಿದ್ರು. ಅವರು ವೀಡಿಯೋ ಕಾಲಲ್ಲಿ ನೋಡ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಅದಾದಮೇಲೆ ಏನೇ ವೀಡಿಯೋ ಕಾಲಲ್ಲಿ ಮಾತಾಡ್ಸಿದ್ರೂ ಅಲ್ಲಿ ಪ್ರೆಸೆಂಟ್ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಬೇಜಾರಾಗಿತ್ತು ಸ್ವಲ್ಪ ನನಗೂ. ಚಿನ್ನಮ್ಮಂಗೆ ಏನೇನು ಅಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಕೇಳ್ತಾರೆ ಅಷ್ಟೇ ಪಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ರೆಡಿ ಆದಮೇಲೆ ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಆಗಲೇ 8 ಗಂಟೆ ಆಗ್ತಿತ್ತು. ನಾನು ಪೂಜೆಗೆ ಅಡುಗೆ ಮಾಡಿದ್ದೆಲ್ಲನೂ ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬದ ಹಿಂದಿನ ದಿವಸ ಮಳೆ ಚೆನ್ನಾಗಿ ಬರ್ತಾಯಿತ್ತು. ಹಂಗಾಗಿ ಇವತ್ತು ಎಲ್ಲಿ ಚೆನ್ನಾಗಿ ಮಳೆ ಬರುತ್ತೋ ಅನ್ನೋಂಗೆ ಆಗ್ಬಿಟ್ಟಿತ್ತು ನನಗೆ. ಯಾಕಂದರೆ ಪಾಪು ಕರ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ತಗ್ಲಾಕೊಂಬಿಟ್ರೆ ಮತ್ತೆ ಮನೆಗೆ ಬರೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಯಾವಾಗ ಬಿಡುತ್ತೆ ಮಳೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಚಿಕ್ಕಿ ಮೂಡಿತ್ತು. ಹೊರಡೋ ಅಷ್ಟೊತ್ತಿಗೆ ನಾನು ನೋಡ್ಕೊಂಬಂದೆ. ಇನ್ನು ಚಿನ್ನಮ್ಮ ಅಂತೂ ಇವತ್ತು ತುಂಬಾ ಸಪೋರ್ಟ್ ಮಾಡಿದರು. ನನಗೆ ಡಿಸ್ಟರ್ಬ್ ಮಾಡಲಿಲ್ಲ. ಹಂಗಾಗಿ ಆಟ ಆಡ್ಕೊಂಡು ಕೂತಿದ್ರು. ಮತ್ತು ನಾನು ಇವತ್ತು ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಸೀರೆ ಉಟ್ಕೊಂಡು ರೆಡಿ ಆದೆ. ನನ್ನ ಫೈನಲ್ ಲುಕ್ ಈ ಥರ ಇತ್ತು. ದೇವಸ್ಥಾನ ಇಲ್ಲಿಂದ ತುಂಬ ದೂರ ಏನಿರಲಿಲ್ಲ, ಹತ್ರನೇ ಇತ್ತು. ಆದ್ರೂ ಸ್ವಲ್ಪ ಪಾಪು ಕರ್ಕೊಂಡು ಹೋಗೋದು ಸಂಜೆ ಟೈಮಲ್ಲಿ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಬೇಗ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಇನ್ನು ಈ ಯುಗಾದಿ ಬಗ್ಗೆ ಹೇಳಬೇಕು ಅಂದರೆ ಹೊಸ ವರ್ಷ ಇದು ಯುಗ ಪ್ಲಸ್ ಆದಿ ಅಂದರೆ ಹೊಸ ಯುಗದ ಆರಂಭ ಅಂತಲೇ ಕರಿಬೋದು.
ಇನ್ನು ಯುಗಾದಿ ಹಬ್ಬ ಅಂತ ಹೇಳಿ ಬಂದರೆ ಅದು ಮೇನ್ ಬೇಕಾಗಿರೋದೇ ಬೇವು ಬೆಲ್ಲ ಜೀವನದ ಕಹಿ ಮತ್ತು ಸಿಹಿ ಮಿಶ್ರಣವನ್ನು ಸೂಚಿಸುತ್ತೆ. ಇನ್ನು ಈ ಹಬ್ಬದಲ್ಲೂ ಅಂತೂ ಮನೆಗಳಿಗೆ ತೋರಣ ಕಟ್ಕೊಂಡು ಮತ್ತು ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಧರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಅಂದರೆ ತುಂಬಾ ಖುಷಿ. ಇನ್ನು ಚಿನ್ನಮ್ಮನಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಹೊಸ ಬಟ್ಟೆ ಇತ್ತು, ಅದನ್ನು ಹಾಕಿ ಅವ್ರಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ತುಂಬ ಹೊತ್ತಾಗೋಯಿತು. ಅವರು ರೆಡಿ ಮಾಡಿಸ್ಕೊಂಡು ನಾನು ಅವರು ಇಬ್ಬರು ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ಒಂಥರ ತೃಪ್ತಿ ಅನ್ನಿಸ್ತು ಹಬ್ಬ ಮಾಡಿದ್ದು. ಅದರಲ್ಲೂ ನಮ್ಮ ಮನೆಯವರು ಇಲ್ಲ ಅನ್ನೋದೊಂದು ಕೊರಗಿದ್ದೇ ಇತ್ತು. ನಾವು ಪೂಜೆ ಮಾಡಿಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಇನ್ನು ಈ ಚಿನ್ನಮ್ಮನಿಗೆ ಡ್ರೆಸ್ ಅಂತೂ ಸೂಪರಾಗಿ ಕಾಣಿಸ್ತಿದ್ರು, ಟ್ರೆಡಿಷ್ನಲ್ ಲುಕ್ಕಲ್ಲಿದ್ದರು. ಅದರಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸ್ವಲ್ಪ ಉದ್ದ ಆಗಿಬಿಟ್ಟಿತ್ತು. ಅವ್ರಿಗೆ ಅನ್ಕಂಫರ್ಟಬಲ್ ಇರುತ್ತೆ ಈ ಥರ ಡ್ರೆಸ್ಸಲ್ಲಿ, ಅವ್ರಿಗೆ ಯಾವಾಗಲೂ ಸಾಫ್ಟಲ್ಲಿ ಇರಬೇಕು. ಹಾಗಾಗಿ ಅವರು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಿದ್ದೆ ಬೇರೆ ಬರ್ತಾಯಿತ್ತು ಅನಿಸುತ್ತೆ ಅವ್ರಿಗೆ, ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರಿಗೆ ಆ ಡ್ರೆಸ್ಸಲ್ಲಿ ಸರಿ ಹೋಗ್ತಾ ಇರಲಿಲ್ಲ. ಅಮ್ಮ ಎತ್ಕೊಳ್ಳಿ ಅಮ್ಮ ಅಂತ ಏನು ಪರದಾಡ್ತಾಯಿದ್ರು. ನನಗಂತೂ ಸಾಕಾಗೋಯ್ತು ಪೂಜೆ ಮಾಡಿ ಅವ್ರನ್ನ ಸಮಾಧಾನ ಮಾಡೋ ಅಷ್ಟೊತ್ತಿಗೆ. ಇನ್ನು ಇಷ್ಟೆಲ್ಲ ಆದಮೇಲೆ ನನಗೆ ನೆನಪಾಗಿದ್ದು ಒಂದೇ ಸಾಂಗು, ಅದ್ಯಾವುದಪ್ಪ ಅಂದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಹೊಸತು ತರುತ್ತಿದೆ. ಕೇಳಿದ್ರಲ್ಲ, ನಿಮಗೂ ಈ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ನಾವು ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಾಗ 8 ಕಾಲಾಗಿತ್ತು. ಅಲ್ಲಿಂದ ಹೋಗಿ ಬರೋ ಅಷ್ಟೊತ್ತಿಗೆ ಒಂದೇನೋ ಮೀಶೋ ಪಾರ್ಸಲ್ ಇತ್ತು, ಅದು ಇಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗೋಗಿತ್ತು. ಇನ್ನು ನಾನು ಬೆಳಗ್ಗೆ ನಾಷ್ಟ ಮಾಡಿದ್ಬಿಟ್ರೆ ಮತ್ತು ಮಧ್ಯಾಹ್ನ ಏನು ತಿನ್ನಲಿಲ್ಲ. ಚಿನ್ನಮ್ಮಗೆ ಸ್ವಲ್ಪ ತಿನ್ನಿಸಿದೆ, ಅಷ್ಟು ತಿನ್ನಿಸ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಮಲ್ಕೊಂಡಿದ್ರು. ಮತ್ತು ಅವರು ಎದ್ದೇಳುವಾಗ 3:45 ಮತ್ತು ಹಸಿವಾಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಪಾಪ ರೋಸ್ತಾ ಇದ್ರು ನನಗೆ. ಸಂಜೆ ಪೂಜೆ ಮಾಡುವಾಗ ಅವ್ರಿಗೆ ಕರೆಕ್ಟ್ ಟೈಮಿಗೆ ಆಗಿಬಿಡ್ಬೇಕು, 9 ಗಂಟೆಗೆ ಅಷ್ಟೊತ್ತಿಗೆಲ್ಲ ಹಸಿವಾಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾದ್ರು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸು ಇಲ್ಲ ಬಾಳೆಹಣ್ಣು ಏನಾದ್ರು ತಿಂದರೆ ಸಮಾಧಾನವಾಗಿ ಆಟ ಆಡ್ತಾ ಇರ್ತಾರೆ. ನಾನು ಸ್ವಲ್ಪ ಹಬ್ಬದ್ದು ಕೆಲಸ ಮಾಡ್ಕೊಳ್ತಾ ಅವ್ರನ್ನ ಸ್ವಲ್ಪ ಮರ್ತುಬಿಟ್ಟೆ ತಿನ್ನಿಸೋದು. ಹಂಗಾಗಿ ಯುಗಾದಿ ಹಬ್ಬ ಈ ದಿನ ವಿಶೇಷವಾಗಿ ಬೇವು ಬೆಲ್ಲ ತಿನ್ನುವ ಮೂಲಕ ಬದುಕಿನ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದು ಈ ಹಬ್ಬದ ಸಂಕೇತವಾಗಿದೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಚಿನ್ನಮ್ಮಂದು ಔಟ್ಫಿಟ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಬಾಳೆಹಣ್ಣು ಕೊಟ್ಟರು, ಅಲ್ಲೇ ರೋಡಲ್ಲೇ ತಿನ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಕೈಯೆಲ್ಲ ಗಲೀಜು ಮಾಡಿಕೊಂಡು ಖರ್ಚಿಬಲ್ಲಿ ಒರೆಸ್ಕೊತಾ ಇದ್ರು. ಇನ್ನು ಹಬ್ಬದ ಅಡುಗೆ ಏನೆಲ್ಲ ಇತ್ತು ಅಂತ ಹೇಳಿ ನೋಡ್ತಾ ಇರ್ಬೋದು. ಒಬ್ಬಟ್ಟು, ಕೋಸಂಬರಿ, ಕಾಳು ಉಸ್ಲಿ, ಆಮೇಲೆ ರೈಸು ಮತ್ತು ಒಬ್ಬಟ್ಟು ಸಾಂಬಾರು. ಇನ್ನು ಇಷ್ಟೆಲ್ಲ ಹಬ್ಬ ಆದಮೇಲೆ ಮರುದಿನ ಚಂದ್ರ ನೋಡಲಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ. ನಮಗಂತೂ ಚಂದ್ರ ಕಾಣಿಸ್ತು, ನಿಮಗೂ ಕಾಣಿಸ್ತಾ ಫ್ರೆಂಡ್ಸ್? ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಹೀಗೇ ಇರಲಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.